the concept of molecular formula and empirical formula. So in molecular formula andre enu, so empirical formula andre enu, so we'll get to know about this. So molecular formula is nothing but, so molecular formula shows the exact number of atoms of each element in the smallest unit of a substance. So molecular formula dalli namage exact number of atoms, ಎಷ್ಟು atoms idave, ಯಾವ atoms idave ಅನ್ನೋದು ನಮಗೆ ನೀಟಾಗಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ in the case of molecular formula. And when it comes to empirical formula, so empirical formula going to shows the simplest whole number ratio of the atoms in a substance. So simplest whole number ratio now already if I'm not wrong, you people have studied that in the case of ratios and proportions. ಅಲ್ಲಿ ನಾವು ಯಾವುದೇ ಒಂದು ರೇಷಿಯೋಸ್ ಇದ್ರೆ ಅದನ್ನ ಸಿಂಪಲ್ ರೇಷಿಯೋಸ್ ಗೆ ಕನ್ವರ್ಟ್ ಮಾಡ್ತಿರ್ತೀವಿ. ಸೊ ಅದೇ ರೀತಿ ಇಲ್ಲೂ ಕೂಡ ಎಂಪಿರಿಕಲ್ ಫಾರ್ಮುಲಾದಲ್ಲೂ ನಾವು ಸಿಂಪ್ಲೆಸ್ಟ್ ಹೋಲ್ ನಂಬರ್ ರೇಷಿಯೋಗೆ ಕನ್ವರ್ಟ್ ಮಾಡ್ತೀವಿ ಅದನ್ನ. ಸೊ ಅದಕ್ಕೆ ಎಕ್ಸಾಂಪಲ್ಸ್ ಇದೆ, ಯು ಕ್ಯಾನ್ ಅಬ್ಸರ್ವ್ ದ ಎಕ್ಸಾಂಪಲ್ಸ್ ಹಿಯರ್. ಓಕೆ, ಸೊ ಇಲ್ಲಿ H2O ಫಸ್ಟ್ ತಗೊಂಡಿದ್ದಾರೆ. ಸೊ H2O ಕೇಸ್ ಅಲ್ಲಿ ಅಬ್ಸರ್ವ್ ಮಾಡಿದ್ರೆ, ಸೊ ಮಾಲಿಕ್ಯುಲರ್ ಫಾರ್ಮುಲಾದಲ್ಲಿ ನಮ್ಗೆ ಏನ್ ಹೇಳಿದ್ವಿ, ಸೊ ಏನು ಯಾವ್ಯಾವ ಆಟಮ್ಸ್ ಇದಾವೆ ಅದು ಎಷ್ಟಿದಾವೆ ಅನ್ನೋದು ಎಕ್ಸಾಕ್ಟ್ ನಂಬರ್ ಆಫ್ ಆಟಮ್ಸ್ ಆಫ್ ಈಚ್ ಎಲಿಮೆಂಟ್ we are going to know. So in the case of water, if it is 2 hydrogen and if it is 1 oxygen, so that is exactly determined here. So exactly it is given. Okay, so empirical formula ಬಂದ್ರೆ ಇಲ್ಲಿ ನೀವು ಏನೇ ಚೇಂಜಸ್ ಮಾಡಕ್ಕಾಗಲ್ಲ, ಯಾಕಂದ್ರೆ ಇದು ರೇಷಿಯೋಸ್ ನೋಡಿದ್ರೆ 2:1 ಇರುತ್ತೆ ರೇಷಿಯೋ. ಸೊ 2:1 ರೇಷಿಯೋನ ಸಿಂಪ್ಲಿಫೈ ಮಾಡಿ ಅಂದ್ರೆ ಮಾಡ್ತೀರಾ ನೀವು? No sir. So it is not possible ಅಲ್ವಾ? ಸೊ ಇದೇ ಸಿಂಪ್ಲೆಸ್ಟ್ ಹೋಲ್ ನಂಬರ್ ರೇಷಿಯೋ. ವಾಟರ್ದು 2:1 ಏನಿದೆ ಅದೇ ಸಿಂಪ್ಲೆಸ್ಟ್ ಹೋಲ್ ನಂಬರ್ ರೇಷಿಯೋ. ಸೊ ಅದಕ್ಕಿಂತ ಇನ್ನೂ ಸಿಂಪಲ್ ಆಗಿ ಕನ್ವರ್ಟ್ ಮಾಡೋದಕ್ಕೆ ಆಗಲ್ಲ. ಸೊ ದ ಮಾಲಿಕ್ಯುಲರ್ ಫಾರ್ಮುಲಾ ಅಂಡ್ ಎಂಪಿರಿಕಲ್ ಫಾರ್ಮುಲಾ ರಿಮೈನ್ಸ್ ದ ಸೇಮ್ ಫಾರ್ ವಾಟರ್. ಸೊ ಇನ್ ದ ಸೆಕೆಂಡ್ ಕೇಸ್ ಯು ಕ್ಯಾನ್ ಸಿ ದೇರ್. ಸೊ ಸೆಕೆಂಡ್ ಕೇಸ್ ಅಲ್ಲಿ ಗ್ಲೂಕೋಸ್ ತಗೊಂಡಿದ್ದೀವಿ. ಸೊ ಗ್ಲೂಕೋಸ್ ನ ನೀವು ಅಬ್ಸರ್ವ್ ಮಾಡಿದ್ರೆ ರೇಷಿಯೋ 6:12:6 ಇದೆ ಅಲ್ವಾ? ಸೊ ಈ ರೇಷಿಯೋ ಇದೆ. ಈ ರೇಷಿಯೋನ ಸಿಂಪಲ್ ಫಾರ್ಮ್ ಗೆ ಕನ್ವರ್ಟ್ ಮಾಡಿ ಅಂದ್ರೆ 6 1s are 6, 6 2s are and 6, right? So 1:2:1 ಅಂತ ಕನ್ವರ್ಟ್ ಮಾಡಬಹುದಲ್ವಾ ಸಿಂಪಲ್ ಹೋಲ್ ನಂಬರ್ ರೇಷಿಯೋಗೆ ಇದನ್ನ? Yes sir. ಸೊ ಆ ಸಿಂಪಲ್ ಹೋಲ್ ನಂಬರ್ ರೇಷಿಯೋ ಕನ್ವರ್ಟ್ ಮಾಡಿದಾಗ ನೋಡಿ, ಕಾರ್ಬನ್ 1 ಬರುತ್ತೆ, ಹೈಡ್ರೋಜನ್ 2 ಬರುತ್ತೆ, ಆಕ್ಸಿಜನ್ 1 ಬರುತ್ತೆ. ಸೊ ಇದು ಎಂಪಿರಿಕಲ್ ಫಾರ್ಮುಲಾ ನಮಗೆ. ಓಕೆ, ಸೊ ಇದು ಮಾಲಿಕ್ಯುಲರ್ ಫಾರ್ಮುಲಾ. ಆದ್ರೆ ಮಾಲಿಕ್ಯುಲರ್ ಫಾರ್ಮುಲಾ ಏನ್ ಗೊತ್ತಾಗ್ತದೆ ನೋಡಿ ನಮ್ಗೆ, ಎಕ್ಸಾಕ್ಟ್ ಆಗಿ ಎಷ್ಟು ನಂಬರ್ ಆಫ್ ಕಾರ್ಬನ್ ಆಟಮ್ ಇದೆ, ಎಷ್ಟು ನಂಬರ್ ಆಫ್ ಹೈಡ್ರೋಜನ್ ಆಟಮ್ ಇದೆ, ಎಷ್ಟು ನಂಬರ್ ಆಫ್ ಆಕ್ಸಿಜನ್ ಆಟಮ್ ಇದೆ. ಸೊ ದಿಸ್ ಇಸ್ ವಾಟ್ ವಿ ಆರ್ ಗೆಟಿಂಗ್ ಟು ಅಂಡರ್ಸ್ಟ್ಯಾಂಡ್ ಇನ್ ದ ಕೇಸ್ ಆಫ್ ಮಾಲಿಕ್ಯುಲರ್ ಫಾರ್ಮುಲಾ. ಬಟ್ ಎಂಪರಿಕಲ್ ಫಾರ್ಮುಲಾ ಆದ್ರೆ ನಮ್ಗೆ ಅದೆಲ್ಲ ಕಂಪ್ಲೀಟ್ ಆಗಿ ಸಿಗಲ್ಲ. ಓಕೆ, ಸೊ ಅದೇ ರೀತಿ ಆಕ್ಸಿಜನ್ O3 ಓಝೋನ್ ಬಂದ್ರೆ O3 ಕೇಸಲ್ಲೂ ನೀವು ಅಬ್ಸರ್ವ್ ಮಾಡಬಹುದು, ಸಿಂಪಲ್ ನಂಬರ್ ರೇಷಿಯೋಗೆ ಕನ್ವರ್ಟ್ ಮಾಡಿ 1 ಗೆ ಮಾಡಿದ್ದಾರೆ. ಅದೇ ರೀತಿ N2H4 ಇಫ್ ಯು ಟೇಕ್, ಸೊ ಅದು ಕೂಡ NH2 ಫಾರ್ಮ್ ಗೆ ಕನ್ವರ್ಟ್ ಮಾಡಿದ್ವಿ. ಸೊ ಮಾಲಿಕ್ಯುಲರ್ ಫಾರ್ಮುಲಾದಲ್ಲಿ ಯು ವಿಲ್ ಗೆಟ್ ಟು ನೋ ದ ಎಕ್ಸಾಕ್ಟ್ ನಂಬರ್ ಆಫ್ ಈಚ್ ಎಲಿಮೆಂಟ್ಸ್ ಇನ್ ದ ಸ್ಮಾಲೆಸ್ಟ್ ಯೂನಿಟ್. ಬಟ್ ಇನ್ ದ ಕೇಸ್ ಆಫ್ ಎಂಪಿರಿಕಲ್ ಫಾರ್ಮುಲಾ ಅದು ನಿಮ್ಗೆ ಗೊತ್ತಾಗಲ್ಲ. ಎಂಪರಿಕಲ್ ಫಾರ್ಮುಲಾದಲ್ಲಿ ನಾವ್ ಏನ್ ಮಾಡ್ತೀವಿ ಅಂದ್ರೆ ಅದನ್ನ ಸಿಂಪಲೆಸ್ಟ್ ಫಾರ್ಮ್ ಗೆ, ಎಷ್ಟು ಸಿಂಪಲ್ ಆಗುತ್ತೋ ಅಷ್ಟು ಸಿಂಪಲೆಸ್ಟ್ ಫಾರ್ಮ್ ಗೆ ಯು ಆರ್ ಗೋಯಿಂಗ್ ಟು ಕನ್ವರ್ಟ್ ದಟ್. ಯು ಗಾಟ್ ಟು ನೋ ದ ಡಿಫರೆನ್ಸ್ ಬಿಟ್ವೀನ್ ಎಂಪರಿಕಲ್ ಅಂಡ್ ಮಾಲಿಕ್ಯುಲರ್ ಫಾರ್ಮುಲಾ? Yes sir. Yes sir. So then after this,
Okay, so after this, next we have is an ion. So what is an ion andre? So ion is nothing but is an atom or group of atom that has net positive or negative charge. An ion is an atom or group of atom that has a net positive or negative charge. So charge ಇರಬೇಕು, ಯಾವುದೇ ಒಂದು atom ಆಗ್ಬೋದು, the group of atom ಆಗ್ಬೋದು. ಸೊ ಅದ್ರ ಮೇಲೆ ನಮಗೆ ಚಾರ್ಜ್ ಇದ್ರೆ ಅದನ್ನ ನಾವು ಅಯಾನ್ ಅಂತ ಕರಿತೀವಿ. ಸೊ ಅದರಲ್ಲಿ ನಮಗೆ 2 types of ions ಇದೆ. So one is cation and another one is an anion. So cation case ಅಲ್ಲಿ ಏನಾಗುತ್ತೆ ನೋಡಿ, cation with the positive charge. So cation Sir, voice break ಆಗ್ತಿದೆ. Yeah, hello, repeat ಮಾಡಿ. Yes sir. ಡೌಟ್ ಇದೆಯಾ? ವಾಯ್ಸ್ ಬ್ರೇಕ್ ಆಗ್ತಿತ್ತು ಅದಕ್ಕೆ ಸರ್. ಓಕೆ. ಓಕೆ, ಅದು ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಇದೆ ಅದಕ್ಕೆ. ಈಗ ಸ್ಟೇಬಲ್ ಇದೆಯಾ? ವಾಯ್ಸ್ ಇದೆಯಾ? ಈಗ ಕೇಳಿಸ್ತಿದ್ಯಾ? Yes sir. Okay, so cation ಏನಿದೆ, cation is with the positive charge. If a neutral atom loses one or more electron, it becomes a cation. So ಅದು ಒಂದಕ್ಕಿಂತ ಹೆಚ್ಚು ಎಲೆಕ್ಟ್ರಾನ್ ನ ಲಾಸ್ ಮಾಡ್ಕೊಂಡ್ರೆ ಸೊ ಅದನ್ನ ನಾವು ಕ್ಯಾಟಯನ್ ಅಂತ. ಇಲ್ಲಿ ಎಲೆಕ್ಟ್ರಾನ್ ಏನಾಗಬೇಕು ನಮ್ಗೆ ಮೇನ್ ಆಗಿ ಓಕೆ. ಸೊ ವೆನೆವರ್ ನ್ಯೂಟ್ರಲ್ ಆಟಮ್ ಅಂದಾಗ ಏನಾಗ್ಬೇಕು ಅಲ್ಲಿ? ನ್ಯೂಟ್ರಲ್ ಅಂದಾಗ ಎಲೆಕ್ಟ್ರಾನ್ಸ್ ಪ್ರೋಟಾನ್ಸ್ ಏನಾಗಿರ್ಬೇಕು? ಅದು ಪಾಸಿಟಿವ್ ಚಾರ್ಜ್ ನೆಗೆಟಿವ್ ಚಾರ್ಜ್ ಎರಡು ಕಂಬೈನ್ ಆಗಿದ್ರೆ ನ್ಯೂಟ್ರಾನ್ಸ್ ಆಗಿರುತ್ತೆ. ನ್ಯೂಟ್ರಾನ್ಸ್ ಅಲ್ಲ, ನ್ಯೂಟ್ರಲ್ ಅಂತ ಯಾವಾಗ ಕರಿತೀವಿ ನಾವು? ಈಗ ಒಂದು ಆಟಮ್ ಇದೆ ನಿಮ್ಮ ಹತ್ರ, ಆಟಮ್ ನ ನೀವು ನ್ಯೂಟ್ರಲ್ ಆಟಮ್ ಅಂತ ಯಾವಾಗ ಕರಿತೀರಾ? ಕಾಂಬಿನೇಷನ್ಸ್ ಆಫ್ ನೆಗೆಟಿವ್ ಅಂಡ್ ಪಾಸಿಟಿವ್ ಚಾರ್ಜಸ್. ಹೌದು, ಅದೇನಾಗಿರ್ಬೇಕು? ಸೇಮ್ ಆಗಿರ್ಬೇಕು, ಈಕ್ವಲ್ ಆಗಿರ್ಬೇಕು. ಈಗ ಪ್ರೋಟಾನ್ಸ್ ಮತ್ತೆ ಎಲೆಕ್ಟ್ರಾನ್ಸ್ ಇದೆ ಅಲ್ವಾ, ಆ ಪ್ರೋಟಾನ್ಸ್ ಮತ್ತೆ ಎಲೆಕ್ಟ್ರಾನ್ಸ್, ಈಗ ನಾವು ಸೋಡಿಯಂ ಆಟಮ್ ತಗೊಂಡ್ರೆ ಸೋಡಿಯಂ 11 ಪ್ರೋಟಾನ್ಸ್ 11 ಎಲೆಕ್ಟ್ರಾನ್ಸ್ ಇದೆ ಅಂತ ತಗೊಂಡ್ರೆ ಅವೆರಡು ಏನಾಗಿರ್ಬೇಕು? ನಮ್ಗೆ ಈಕ್ವಲ್ ಆಗಿರ್ಬೇಕು. ಸೊ ಈಕ್ವಲ್ ಆಗಿದಾಗ ಅರ್ಥ ಏನದು? ನ್ಯೂಟ್ರಲ್ ಸ್ಟೇಟ್ ಅಲ್ಲಿ ಇದೆ, ನ್ಯೂಟ್ರಲ್ ಆಟಮ್ ಇದೆ. ಓಕೆ, ಸೊ ನೀವು ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ನೋಡಬಹುದು ನ್ಯೂಟ್ರಲ್ ಆಟಮ್. ಇದು ಸೋಡಿಯಂ ನ್ಯೂಟ್ರಲ್ ಆಟಮ್. ಇಟ್ ಲೂಸಸ್ ಒನ್ ಆರ್ ಮೋರ್ ಎಲೆಕ್ಟ್ರಾನ್ ಅಂಡ್ ಇಟ್ ಬಿಕಮ್ಸ್ ಕ್ಯಾಟಯನ್. ಏನ್ ಮಾಡ್ತಿದೆ? ಅದು ಒಂದ್ ಆರ್ ಮೋರ್ ಎಲೆಕ್ಟ್ರಾನ್ ನ ಲಾಸ್ ಮಾಡ್ಕೊಂಡು ಅದು ಕ್ಯಾಟಯನ್ ಮಾಡ್ಕೊತಿದೆ. ಸೊ ಇಲ್ಲಿ ನೋಡಿ, ಯು ಕ್ಯಾನ್ ಸಿ, is there possibility of losing proton? No sir. No sir. Okay, so proton loss ಆಗಲ್ಲ, ಯಾವುದೇ ಕಾರಣಕ್ಕೂ ನಮ್ಗೆ ಎಲೆಕ್ಟ್ರಾನ್ ಗಳನ್ನ ಮಾತ್ರ ಲಾಸ್ ಆಗೋದು. ಮತ್ತೆ ಯಾವುದೇ ಕೈಂಡ್ ಆಫ್ ರಿಯಾಕ್ಷನ್ಸ್ ಆಗ್ಬೇಕು ಅಂದ್ರೂ ನಮ್ಗೆ ರಿಯಾಕ್ಷನ್ ಇಸ್ ಪಾಸಿಬಲ್ ಇನ್ ದ ಕೇಸ್ ಆಫ್ ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್ಸ್ ಅಷ್ಟೇ. ಪ್ರೋಟಾನ್ ಟ್ರಾನ್ಸ್ಫರ್ ಬರುತ್ತೆ, ಬಟ್ ಅದು ನ್ಯೂಕ್ಲಿಯರ್ ಕೆಮಿಸ್ಟ್ರಿ ಅಂತ ಬರುತ್ತೆ. ಆ ನ್ಯೂಕ್ಲಿಯರ್ ಕೆಮಿಸ್ಟ್ರಿ ನಾವು ಅದನ್ನ ಸ್ಟಡಿ ಮಾಡ್ತೀವಿ, ಬಟ್ ನಾಟ್ ನಾವು. ಓಕೆ, ಸೊ ಈ ಎಲೆಕ್ಟ್ರಾನ್ಸ್ ಗಳು ಇಲ್ಲಿ ನೀವು ಅಬ್ಸರ್ವ್ ಮಾಡಿ 11 ಎಲೆಕ್ಟ್ರಾನ್ ಇತ್ತು, 10 ಎಲೆಕ್ಟ್ರಾನ್ಸ್. ಒಂದು ಎಲೆಕ್ಟ್ರಾನ್ ಲಾಸ್ ಮಾಡ್ಕೊಂಡಾಗ ಇಟ್ ಇಸ್ ಗೇನಿಂಗ್ ಅ ಪಾಸಿಟಿವ್ ಚಾರ್ಜ್ ವಿಚ್ ಇಸ್ ನೋನ್ ಆಸ್ ಕ್ಯಾಟಯನ್. ಅದೇ ರೀತಿ ಆನಯನ್ ಬಂದ್ರೆ ಆನಯನ್ ಅಲ್ಲಿ ಏನಿರುತ್ತೆ? ನಮಗೆ ನೆಗೆಟಿವ್ ಚಾರ್ಜ್ ಇರುತ್ತೆ. ಸೊ ಆನಯನ್ ವಿಲ್ ಹ್ಯಾವ್ ಅ ನೆಗೆಟಿವ್ ಚಾರ್ಜ್ ಹಿಯರ್. ಅಂಡ್ ಅಗೇನ್ ಇದ್ರಲ್ಲಿ ಏನಾಗ್ಬೇಕು ಅಂದ್ರೆ ಅಪೋಸಿಟ್ ಟು ದಟ್ ಆಫ್ ಕ್ಯಾಟಯನ್. ಸೊ ಇಫ್ ಎ ನ್ಯೂಟ್ರಲ್ ಆಟಮ್ ಗೇನ್ಸ್ ಒನ್ ಆರ್ ಮೋರ್ ಎಲೆಕ್ಟ್ರಾನ್, ಅದು ಗೇನ್ ಮಾಡ್ಕೊಂಡ್ರು, ಸೊ ಒಂದಕ್ಕಿಂತ ಹೆಚ್ಚು ಎಲೆಕ್ಟ್ರಾನ್ ಅದು ಗೇನ್ ಮಾಡ್ಕೊಂಡ್ರೆ, ಸೊ ದೆನ್ ಯು ಕ್ಯಾನ್ ಕಾಲ್ ಇಟ್ ಆಸ್ ಆನ್ ಅಯಾನ್. ಸೊ ಅದನ್ನು ನಾವು ಆನಯಾನ್ ಅಂತ ಕರಿತೀವಿ. ಸೊ ಯು ಕ್ಯಾನ್ ಸಿ ದ ಎಕ್ಸಾಂಪಲ್ ದೇರ್. ಸೊ ಆನ್ ದ ಲೆಫ್ಟ್ ಹ್ಯಾಂಡ್ ಸೈಡ್ ದೇ ಹ್ಯಾವ್ ಅ ಕ್ಲೋರಿನ್ ಆಟಮ್. ಸೊ ಕ್ಲೋರಿನ್ ಆಟಮ್ ಅಲ್ಲಿ ನಮಗೆ 11 ಪ್ರೋಟಾನ್ಸ್ ಮತ್ತೆ 17 ಪ್ರೋಟಾನ್ಸ್ ಮತ್ತೆ 17 ಎಲೆಕ್ಟ್ರಾನ್ಸ್ ಇದಾವೆ. ಸೊ ಈ 17 ಪ್ರೋಟಾನ್ 17 ಎಲೆಕ್ಟ್ರಾನ್ಸ್ ಗೆ ಒಂದು ಎಲೆಕ್ಟ್ರಾನ್ ಗೇನ್ ಆದ್ರೆ ಇಲ್ಲಿಗೆ, ಓಕೆ, ಸೊ ಅವಾಗ ಏನ್ ಬರುತ್ತೆ? ಅದಕ್ಕೆ ನೆಗೆಟಿವ್ ಚಾರ್ಜ್ ಬರುತ್ತೆ. ಸೊ ದಟ್ ಟೈಮ್ ದಿಸ್ ಕ್ಲೋರಿನ್ ವಿಲ್ ಗೇನ್ ನೆಗೆಟಿವ್ ಚಾರ್ಜ್. ಓಕೆ, ಅದೇ ರೀತಿ ಇಫ್ ಐ ಟಾಕ್ ಅಬೌಟ್ ಸೈಜ್,
of cation and anion. ಸೊ ಎರಡರಲ್ಲಿ ಯಾವ್ದ್ರದ್ದು ಸೈಜ್ ದೊಡ್ಡದು? anion. ಸೊ ಆನಯಾನ್ದು ಸೈಜ್ ಯಾವತ್ತು ನಮ್ಗೆ ಏನಿರ್ತದೆ? ಲಾರ್ಜರ್ ದ್ಯಾನ್ ಕ್ಯಾಟಯಾನ್. ನೆನ್ಪಿಟ್ಕೋಬೇಕಾದ್ರು. ಓಕೆ, ಸೊ ಏನಕ್ಕೆ ಲಾರ್ಜರ್ ಗೊತ್ತಿದ್ಯಾ? Gaining gains of one or electrons. more electron. ಸೊ ಔಟರ್ ಮೋಸ್ಟ್ ಶೆಲ್ಗೆ ಒಂದು ಎಲೆಕ್ಟ್ರಾನ್ ಅದಕ್ಕೆ ಬಂದು ಕೂತ್ಕೊಳ್ಳುತ್ತೆ. ಸೊ ಆದ್ರಿಂದ ಏನಾಗುತ್ತೆ ನಮ್ಗೆ ಅಲ್ಲಿ ಸೈಜ್ ಆಫ್ Large. anion increases compared to the size of cation. Cation. ಅಲ್ವಾ? ಸೊ ಹಂಗೆ ನಾವೇನ್ ನೆನ್ಪಿಟ್ಕೋಬಹುದು, ಕ್ಯಾಟಯಾನ್ ಅಲ್ಲಿ ಕ್ಯಾಟ್ ಇದೆ, ಕ್ಯಾಟ್ ಮತ್ತೆ ಆನಯಾನ್ ಅಲ್ಲಿ ಆನೆ ಇದೆ. ಯಾವ್ದ್ರ ಸೈಜ್ ಜಾಸ್ತಿ? Anion. ಆನೆ ಸೈಜ್ ದೊಡ್ಡದು. ಓಕೆ, ಸೊ ಹಾಗಾಗಿ ಕ್ಯಾಟಯಾನ್ ಸೈಜ್ ಚಿಕ್ಕದು, ಆನೆ ಅಯಾನ್ ಸೈಜ್ ಜಾಸ್ತಿ. Larger. Okay, great. So we'll have a small look over this concept. And how they are formed. When an atom gains or loses electrons, they develop a charge. Recall that electrons are negatively charged, so the gain or loss of electrons will create a charge. These charged particles are called ions. When an atom loses electrons, they become positively charged. Positively charged ions are called cations. An easy way to remember this is to recall that cats have paws. When an atom gains electrons, they become negatively charged. Negatively charged ions are called anions. Let's look at sodium as an example. Its electronic structure is 2, 8, and 1. It has one electron in its valence or outermost shell. When sodium loses this valence electron, it becomes a positively charged sodium ion. This charge is written as a superscript when writing the symbol. When drawing the electronic structure, enclose it in square brackets and write the charge on the top right-hand corner. Now, let's look at oxygen as another example. Its electronic structure is 2 and 6. Therefore, there are 6 electrons in its valence shell. Oxygen gains 2 electrons to form a negatively charged oxide ion. Remember to include the charge when writing the symbol and when drawing the electronic structure. If we look at the electronic structure of these 2 ions, we will see that they have a complete outer shell. We will also see that they have the same electronic structure as that of a noble gas. The sodium ion and the oxide ion have the same electronic structure as a neon atom. How are you feeling about ions? Are you ready to form ions on your own? Let's try. Please pause the lesson and draw the electronic structure of a calcium ion and a chloride ion. The electronic structure of calcium is 2, 8, 8, 2. It loses 2 valence electrons to form a calcium 2 plus ion. The electronic structure of chlorine is 2, 8, and 7. It gains an electron to form a chloride ion. These 2 ions have the same electronic structure as an argon atom. Did you get the structures right? And did you remember to specify the charges? What do sodium and magnesium have in common? They are both metals, and metals lose their valence electrons to form cations. Group 1 metals, such as sodium, have 1 valence electron, and they lose this electron to form ions with a +1 charge. Group 2 metals, such as magnesium, have 2 valence electrons, and they lose these electrons to form ions with a 2+ charge. Oxygen and fluorine are both nonmetals. Nonmetals tend to gain electrons to form anions. Oxygen is in group 6 and has 6 valence electrons. It gains 2 electrons to form an ion with a -2 charge.
Fluorine is in group 7 and has 7 valence electrons. It gains 1 electron to form an ion with a -1 charge. Group 3 elements, such as aluminum, lose 3 electrons to form ions with a +3 charge. Group 5 elements, such as nitrogen, gain 3 electrons to form ions with a -3 charge. Group 4 elements, such as carbon, tend to form covalent compounds. Stay tuned. In conclusion, an ion is a charged particle formed from either the gain or loss of electrons. A positively charged ion is known as a cation, and a negatively charged ion is known as an anion. The ions formed have the same electronic structure as their nearest noble gas.
Okay, so I think you people got an idea about ions now. ಗೊತ್ತಾಗಿದೆಯಾ ions ಅಂದ್ರೆ ಏನಂತ ಈಗ? Yes, sir. Sir, ಓಕೆ, ಸೊ ನನ್ನ ಕ್ಲಾಸಲ್ಲಿ ಇವತ್ತು ಸ್ವಲ್ಪ ನೀವು ವೇಟ್ ಮಾಡಬೇಕಾಗ್ತಿದೆ, ಯಾಕಂದ್ರೆ ಫಸ್ಟ್ ಪಿ ಯು ಸಿ ಅವರಿಗೆ ಪೇರೆಂಟ್ಸ್ ಮೀಟಿಂಗ್ ಕೂಡ ಪ್ಲಾನ್ ಮಾಡಿದ್ದಾರೆ. ಸೊ ಹಾಗಾಗಿ ದೇರ್ ಆರ್ ಸಮ್ ಪೇರೆಂಟ್ಸ್ ಆರ್ ಕಮಿಂಗ್ ಓವರ್ ಹಿಯರ್. ಸೊ ಇನ್ ಬಿಟ್ವೀನ್ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ. ಸೊ ಮೈ ಅಪಾಲಜಿಸ್ ಫಾರ್ ದ್ಯಾಟ್. ಓಕೆ, ಅಂಡ್ ಸೊ ಅಯಾನ್ಸ್ ಬಗ್ಗೆ ಗೊತ್ತಾಯ್ತು. ಸೊ ನೆಕ್ಸ್ಟ್ ವಿಲ್ ಮೂವ್ ಆನ್. ಸೊ ನೆಕ್ಸ್ಟ್ ಇದರಲ್ಲಿ ನಮಗೆ ಮೋನೋ ಅಟಾಮಿಕ್ ಅಯಾನ್ಸ್, ಡೈಅಟಾಮಿಕ್ ಅಯಾನ್ಸ್, ಟ್ರೈಅಟಾಮಿಕ್ ಅಯಾನ್ಸ್, ಅದೇ ರೀತಿ ಪಾಲಿಅಟಾಮಿಕ್ ಅಯಾನ್ಸ್ ಅಂತಾನು ಬರುತ್ತೆ. ಓಕೆ, ಸೊ ಇಲ್ಲಿ ನಾವು ಜಾಸ್ತಿ ಏನು ಡೈ ಟ್ರೈ ಅನ್ನೋದ್ರ ಬಗ್ಗೆ ಜಾಸ್ತಿ ಮಾತಾಡಕ್ ಹೋಗಲ್ಲ. ಇಲ್ಲಿ ಎರಡೇ ಕೇಸ್ ನಮ್ಗೆ ಇರುವಂತದ್ದು, ಒಂದು ಮೋನೋ ಅಟಾಮಿಕ್ ಅಯಾನು, ಇನ್ನೊಂದು ಪಾಲಿಅಟಾಮಿಕ್ ಅಯಾನ್. ಸೊ ಎರಡೇ ಕೇಸ್ ಇರುತ್ತೆ. ಸೊ ಮೋನೋ ಅಟಾಮಿಕ್ ಅಯಾನಿಕ್ ಅಂದಾಗ ಅಗೇನ್ ಐ ಡಿಂಟ್ ನೋ ನೀಡ್ ಮೋರ್ ಎಕ್ಸ್ಪ್ಲನೇಷನ್ ಆನ್ ದಟ್. ಮೋನೋ ಅಟಾಮಿಕ್ ಅಂದ್ರೆ ಸಿಂಗಲ್ ಆಟಮ್ಸ್ ಇರುತ್ತೆ. ಸೊ ಯು ಕ್ಯಾನ್ ಸಿ ದ ಎಕ್ಸಾಂಪಲ್ಸ್ ಓವರ್ ಹಿಯರ್. ಸೊ ಇಲ್ಲಿ ಎಕ್ಸಾಂಪಲ್ಸ್ ನೋಡಬಹುದು. ಸೊ ಎಕ್ಸಾಂಪಲ್ಸ್ ಇರುತ್ತೆ. ಸೊ ಅಲ್ಲಿ ನೀವು ಯು ಕ್ಯಾನ್ ಸಿ ದ ಚಾರ್ಜಸ್. ಸೊ ಆ ಚಾರ್ಜಸ್ ಏನ್ ಇಂಡಿಕೇಟ್ ಮಾಡುತ್ತೆ ನಿಮ್ಗೆ ಗೊತ್ತಾಗುತ್ತಲ್ವಾ? ಈಗ ಮೈನಸ್ ಇದ್ರೆ ಏನ್ ಇಂಡಿಕೇಟ್ ಮಾಡ್ತಿದೆ? Anion. Anion. ಎಲೆಕ್ಟ್ರಾನ್ ಏನಾಗಿದೆ? Gain. Gain ಆಗಿದೆ. ಎಷ್ಟು ಎಲೆಕ್ಟ್ರಾನ್ ಗೇನ್ ಆಗಿದೆ? 1. 1 ಅಲ್ವಾ? ಅದೇ ರೀತಿ ಇಲ್ಲಿ N3 ಮೈನಸ್ ಇದೆ ನೋಡಿ. N3 ಮೈನಸ್ ಕೇಸ್ ಅಲ್ಲಿ ಏನಾಗ್ತಿದೆ? 3 Anion. atoms, 3 electrons gain ಆಗಿದೆ. 3 electrons gain ಆಗಿದೆ. ಓಕೆ, ಸೊ ದಿಸ್ ಈಸ್ ಹೌ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್. ಸೊ ಅಯಾನ್ಸ್ ಅಂದ ತಕ್ಷಣ ಅಲ್ಲಿ ನಿಮ್ಗೆ ಗೊತ್ತಾಗಬೇಕು ಎಷ್ಟು ಎಲೆಕ್ಟ್ರಾನ್ಸ್ ಇದಾವೆ, ಎಷ್ಟು ಅಡಿಷನ್ ಆಗ್ತಿದೆ, ಎಷ್ಟು ನಿಮ್ಗೆ ಮೈನಸ್ ಆಗ್ತಿದೆ. ಅದನ್ನೇ ನಮ್ಗೆ ವಿಡಿಯೋದಲ್ಲಿ ಹೇಳಿದವರು. ಈಗ N3 ಮೈನಸ್ ಅಂದ ತಕ್ಷಣ ನೈಟ್ರೋಜನ್ ಅಲ್ಲಿ ಎಷ್ಟು ಎಲೆಕ್ಟ್ರಾನ್ ಇದೆ ಅಂತ ಕೇಳ್ತಾರೆ ನಿಮ್ಗೆ. ಹೌ ಮೆನಿ ಎಲೆಕ್ಟ್ರಾನ್ಸ್ ಆರ್ ಪ್ರೆಸೆಂಟ್ ಇನ್ N3 ಮೈನಸ್? ಹಾಗೆ ಏನ್ ಹೇಳ್ತೀರಾ? 4. ನೋ, 10. 10 ಎಲೆಕ್ಟ್ರಾನ್ ಅಲ್ವಾ? ನೈಟ್ರೋಜನ್ ಅಲ್ಲಿ ಆಲ್ರೆಡಿ ನಮ್ಗೆ 7 ಎಲೆಕ್ಟ್ರಾನ್ಸ್ ಇದೆ ಅಂತ ಗೊತ್ತು. Yes, sir. ಅಟಾಮಿಕ್ ನಂಬರ್ ಗೊತ್ತಿದೆ ಅಲ್ವಾ? Yes, sir. Yes, sir. ಅಟಾಮಿಕ್ ನಂಬರ್ ಅಂದ್ರೆ ಏನ್ ಡಿಫೈನ್ ಮಾಡಿದ್ರಿ ನೀವ್ ಈಗ ತಾನೆ? Number of protons present in an ಅಲ್ವಾ? element. ನಂಬರ್ ಆಫ್ ಪ್ರೋಟಾನ್ಸ್ ಇದೆ ಅಂದ್ಮೇಲೆ ಅದನ್ನ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಅಂತಾನು ಕರಿಬಹುದಾ? Yes, sir. ಯಾಕಂದ್ರೆ ಈಕ್ವಲ್ ನಂಬರ್ ಆಫ್ ಪ್ರೋಟಾನ್ ಈಕ್ವಲ್ ನಂಬರ್ ಆಫ್ ಎಲೆಕ್ಟ್ರಾನ್ ಇದ್ದೇ ಇರುತ್ತೆ. ಸೊ Yes, ಈ sir. ನಂಬರ್ ಆಫ್ ಪ್ರೋಟಾನ್ಸ್ ಇಸ್ ಆಲ್ಸೋ ಗಿವ್ಸ್ ಯು ಅಟಾಮಿಕ್ ನಂಬರ್, ನಂಬರ್ ಆಫ್ ಎಲೆಕ್ಟ್ರಾನ್ ಗಿವ್ಸ್ ಯು ಅಟಾಮಿಕ್ ನಂಬರ್. ಯಾಕೆ ಪ್ರೋಟಾನ್ ಫಿಕ್ಸ್ ಮಾಡ್ಕೊಂಡಿದೀವಿ ಅಂದ್ರೆ ಎಲೆಕ್ಟ್ರಾನ್ ವೇರಿ ಆಗ್ತಾ ಇರುತ್ತಲ್ಲ, ಲಾಸ್ ಗೇನ್. Electron gain ಅಥವಾ loss ಆಗುತ್ತೆ. ಅದಕ್ಕೆ ಅದನ್ನ ನಾವು ಎಲೆಕ್ಟ್ರಾನ್ ನ ಕನ್ಸಿಡರ್ ಮಾಡಿಲ್ಲ. ಅದಕ್ಕೆ ಡೆಫಿನೇಷನ್ ನಂಬರ್ ಆಫ್ ಪ್ರೋಟಾನ್ ಅಂತ ಕೊಟ್ಟಿರೋದು ಅಷ್ಟೇ. ಸೊ ಹಾಗಾಗಿ N3 ಮೈನಸ್ ಅಲ್ಲಿ ಎಷ್ಟು ಎಲೆಕ್ಟ್ರಾನ್ ಇದೆ ಅಂತ ಕೇಳಿದಾಗ ನಿಮ್ಗೆ ಗೊತ್ತಿರಬೇಕು. ಸೊ ನೈಟ್ರೋಜನ್ ಅಟಾಮಿಕ್ ನಂಬರ್ 7. ಸೊ 3 ಎಲೆಕ್ಟ್ರಾನ್ ಆಡ್ ಆಗಿದೆ. 7 + 3 ವಿಲ್ ಬಿ 10. ಓಕೆ, ಅದೇ ರೀತಿ ನೆಕ್ಸ್ಟ್ ಪಾಲಿಅಟಾಮಿಕ್ ಅಂತ ಇದೆ. ಸೊ ಪಾಲಿಅಟಾಮಿಕ್ ಬಂದ್ರೆ ನಿಮ್ಗೆ ಪಾಲಿಅಟಾಮಿಕ್ ಅಯಾನ್ ಅಲ್ಲಿ ಯು ಕ್ಯಾನ್ ಸಿ ಮೋರ್ ದನ್ 2 ಆಟಮ್ಸ್, ಸಾರಿ ಮೋರ್ ದನ್ 1 ಆಟಮ್. ಒಂದು ಆಟಮ್ ಗಿಂತ ಜಾಸ್ತಿ ಬಂದ್ರೆ ಅವೆಲ್ಲ ಏನಾಗ್ಬಿಡ್ತದೆ? ಪಾಲಿಅಟಾಮಿಕ್ ಆಗುತ್ತೆ. ಓಕೆ, ಇಲ್ಲಿ ಎರಡೇ ಟೈಪ್ ಆಫ್ ಅಯಾನ್ಸ್, ಟ್ರೈ ಟೆಟ್ರಾ ಎಲ್ಲ ನಾವು ತಲೆ ಕೆಡಿಸ್ಕೊಳಕ್ ಹೋಗಲ್ಲ. ಓನ್ಲಿ ಎರಡೇ ಟೈಪ್, ಒಂದು ಮೋನೋಅಟಾಮಿಕ್ ಅಯಾನ್, ಇನ್ನೊಂದು ಪಾಲಿಅಟಾಮಿಕ್ ಅಯಾನ್. ಯಾಕಂದ್ರೆ ನಾಮಿನ್ಕ್ಲೇಚರ್ ಅಂತ ನಾವು ಮಾಡಕ್ ಬಂದಾಗ, ಸೊ ನಾಮಿನ್ಕ್ಲೇಚರ್ ಅಂದ್ರೆ ಅದ್ರ ನೇಮ್ ಮಾಡೋಂಥದ್ದು. ಈಗ ಸೋಡಿಯಂ ಇದ್ರೆ ಇದನ್ನ ಸೋಡಿಯಂ ಅಯಾನ್, ಕ್ಲೋರೈಡ್ ಅಯಾನ್ ಅಂತ ಕರಿತೀವಿ. ಸೊ ಅದೇ ರೀತಿ ಈ OH ಮೈನಸ್ ಇದ್ರೆ ಹೈಡ್ರಾಕ್ಸಿಲ್ ಅಯಾನ್, CN ಮೈನಸ್ ಇದ್ರೆ ಸಯನೈಡ್ ಅಯಾನ್, NH4+ ಇದ್ರೆ ಅಮೋನಿಯಂ ಅಯಾನ್, NO3 ಮೈನಸ್ ಇದ್ರೆ ನೈಟ್ರೇಟ್ ಅಯಾನ್. ಸೊ ಈ ತರ ಅದನ್ನ ಕರ್ಕೋತೀವಿ. ಸೊ ಈ ನಾಮಿನ್ಕ್ಲೇಚರ್ ಮಾಡ್ಬೇಕಾದ್ರೆ ನಮ್ಗೆ ಅಲ್ಲಿ ಮೋನೋ ಮತ್ತೆ ಪಾಲಿಅಟಾಮಿಕ್ ಮಾತ್ರ ಕನ್ಸಿಡರ್ ಮಾಡೋದ್ರಿಂದ, ಸೊ ಇದರಲ್ಲಿ ಅಗೇನ್ ದೇರ್ ವಿಲ್ ಬಿ ನೋ ಮೋರ್ ಕ್ಲಾಸಿಫಿಕೇಶನ್, ಓನ್ಲಿ ಮೋನೋ ಅಟಾಮಿಕ್ ಅಯಾನ್ ಅಂಡ್ ದೆನ್ ಪಾಲಿಅಟಾಮಿಕ್ ಅಯಾನ್. ಕ್ಲಿಯರ್ ಆಗಿದೆಯಾ? Yes, sir. ಓಕೆ, ಸೊ ಇಲ್ಲಿ ನಾವು ನೋಡಬಹುದು ನಮಗೆ ಅಯಾನ್ಸ್ ಅಂಡರ್ಸ್ಟ್ಯಾಂಡ್ ಆಗಿದೆ ಅನ್ನೋದಕ್ಕೆ ಎರಡು ಪ್ರಾಬ್ಲಮ್ ಕೊಟ್ಟಿದ್ದಾರೆ. ಓಕೆ, ಹೌ ಮೆನಿ ಪ್ರೋಟಾನ್ಸ್ ಅಂಡ್ ಎಲೆಕ್ಟ್ರಾನ್ಸ್ ಆನ್ ಇನ್ Al3+ ಅಂತ ಕೊಟ್ಟಿದ್ದಾರೆ. Al3+ ಅಲ್ಲಿ ಎಷ್ಟು ಪ್ರೋಟಾನ್ಸ್ ಮತ್ತೆ ಎಷ್ಟು ಎಲೆಕ್ಟ್ರಾನ್ಸ್ ಇದೆ. ಸೊ 27 ಇಸ್ ದ ಮಾಸ್ ನಂಬರ್ ಅಂಡ್ 13 ಇಸ್ ದ ಅಟಾಮಿಕ್ ನಂಬರ್ ಅಲ್ಲಿ ಅಲ್ವಾ? Number of protons is 13. ಸೊ ಎಲೆಕ್ಟ್ರಾನ್ ಅಷ್ಟೇ ಇದೆ. 3+ ಅಂದ್ರೆ 3 ಎಲೆಕ್ಟ್ರಾನ್ ಖಾಲಿ ಆಗಿದೆ ಅಲ್ವಾ? Sir. ಸೊ ಅಲ್ಲಿ ಎಷ್ಟು ಎಲೆಕ್ಟ್ರಾನ್ ಉಳ್ಕೊಂತ ಹಂಗಾರೆ? 10 ಎಲೆಕ್ಟ್ರಾನ್ಸ್. ಯಸ್. ಸೊ ಆ ಎರಡು ಎಕ್ಸ್ಪ್ಲನೇಷನ್ ಈಸಿಲಿ ಅಂಡರ್ಸ್ಟ್ಯಾಂಡಬಲ್ ಅನ್ಕೋತೀನಿ. ಯಾರಿಗಾದ್ರೂ ಅರ್ಥ ಆಗ್ತಾ ಇಲ್ಲ ಅಂದ್ರೆ ಕೇಳಿ ನೀವು. ಎರಡು ಎಕ್ಸಾಂಪಲ್ ಅಬ್ಸರ್ವ್ ಮಾಡಿ. ಎರಡು ಎಕ್ಸಾಂಪಲ್ ಅಲ್ಲಿ ಇಟ್ಸ್ ವೆರಿ ಕ್ಲಿಯರ್. ಸೊ ಈ ತರ ಕ್ವಶನ್ ಗಳು ಅರೈಸ್ ಆಗುತ್ತೆ. ಎಷ್ಟು ನಂಬರ್ ಆಫ್ ಪ್ರೋಟಾನ್ಸ್ ಇದೆ, ಎಷ್ಟು ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇದೆ ಅಂತ ಕೇಳ್ತಾರೆ ನಿಮ್ಗೆ.
ಇದು ಅರ್ಥ ಆಗಿದೆಯಾ? Yes, sir. ಫೈನ್. ಸೊ ನೆಕ್ಸ್ಟ್ ನಮ್ಗೆ ಫಾರ್ಮುಲಾಸ್ ಅಂಡ್ ಮಾಡೆಲ್ಸ್ ಅಂತ ಬರುತ್ತೆ. ಸೊ ಅಂದ್ರೆ ನಾವು ನಮ್ಗೇನು ಕೆಮಿಕಲ್ ಕಾಂಪೌಂಡ್ಸ್ ಇರ್ತವೆ ಅಥವಾ ಮಾಲಿಕ್ಯೂಲ್ಸ್ ಏನೇ ಇರುತ್ತೆ ಅದನ್ನ ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ, ನಮ್ಗೆ ಅದಕ್ಕೆ ಬೇರೆ ಬೇರೆ ಟೈಪ್ಸ್ ಹೇಗಿದೆ ರೆಪ್ರೆಸೆಂಟೇಷನ್ ಮಾಡೋದಕ್ಕೆ ಅನ್ನಕ್ಕೆ. ಸೊ ಫಸ್ಟ್ ಟೈಪ್ ನಾವು ನೋಡಿದೀವಿ ಆಲ್ರೆಡಿ, ಮಾಲಿಕ್ಯುಲರ್ ಫಾರ್ಮುಲಾ ವಿ ಹ್ಯಾವ್ ಸ್ಟಡಿ. ಸೊ ಫಸ್ಟ್ ಲೆವೆಲ್ ಅಲ್ಲಿ ನೀವು ನೋಡಬಹುದು ಹೈಡ್ರೋಜನ್ ಆಗಲಿ, ವಾಟರ್, ಅಮೋನಿಯಾ, ಮೀಥೇನ್ ಅವೆಲ್ಲದ್ರದ್ದು ಏನ್ ಮಾಡಿದ್ದಾರೆ, ದೇ ಹ್ಯಾವ್ ಶೋನ್ ದ ಮಾಲಿಕ್ಯುಲರ್ ಫಾರ್ಮುಲಾ. ಹೈಡ್ರೋಜನ್ ಅಂದ ತಕ್ಷಣ 2 ಹೈಡ್ರೋಜನ್, ವಾಟರ್ ಅಂದ ತಕ್ಷಣ 2 ಹೈಡ್ರೋಜನ್ 1 ಆಕ್ಸಿಜನ್. ಸೊ ಈ ತರ ಅದ್ರದ್ದು ಮಾಲಿಕ್ಯೂಲ್ಗಳ ಫಾರ್ಮುಲಾನ ತೋರಿಸಿದ್ದಾರೆ. ಸೊ ಅದರಿಂದ ನೆಕ್ಸ್ಟ್ ಬಂದ್ರೆ ನಮಗೆ ಸ್ಟ್ರಕ್ಚರಲ್ ಫಾರ್ಮುಲಾ, ಹೌ ದ ಸ್ಟ್ರಕ್ಚರ್ ಆಫ್ ದಿಸ್ ಗೋಯಿಂಗ್ ಟು ಬಿ ಅಂತ. ಸೊ ಅದನ್ನ ವಿತ್ ದ ಬಾಂಡ್ ಲೈನ್, ಸೊ ಅಲ್ಲಿ ನೀವು ನೋಡಬಹುದು ಲೈನ್ಸ್ ಗಳು ರೆಪ್ರೆಸೆಂಟ್ ಮಾಡಿದಾರಲ್ಲ ಆ ತರ ರೆಪ್ರೆಸೆಂಟ್ ಮಾಡಿದ್ದಾರೆ. ಸೊ ಅದು ನಿಮಗೆ ಸ್ಟ್ರಕ್ಚರಲ್ ಫಾರ್ಮುಲಾ ಕೊಡುತ್ತೆ. ಸೊ ನೆಕ್ಸ್ಟ್ ಬಾಲ್ ಅಂಡ್ ಸ್ಟಿಕ್ ಮಾಡೆಲ್ ಅಂತ ಇದೆ. ಬಾಲ್ ಅಂಡ್ ಸ್ಟಿಕ್ ಮಾಡೆಲ್ ನಾವು 3 ಡೈಮೆನ್ಷನಲ್ ಆಗಿ ಸ್ಟ್ರಕ್ಚರ್ ನ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ, ಟು ಎಕ್ಸ್ಪ್ಲೇನ್ ದ ಸ್ಟ್ರಕ್ಚರ್ ಇನ್ 3 ಡೈಮೆನ್ಷನಲ್. ಸೊ ಆವಾಗ ವಿ ಯೂಸ್ ಬಾಲ್ ಅಂಡ್ ಸ್ಟಿಕ್ ಮಾಡೆಲ್ ಆಸ್ ವೆಲ್ ಆಸ್ ಸ್ಪೇಸ್ ಫಿಲ್ಲಿಂಗ್ ಮಾಡೆಲ್. ಅವೆರಡೂ ಕೂಡ ಆ ಮಾಡೆಲ್ ಗಳನ್ನ ನಾವು 3 ಡೈಮೆನ್ಷನಲ್ ರೆಪ್ರೆಸೆಂಟೇಷನ್ ಮಾಡುವಾಗ ಅದನ್ನ ಯೂಸ್ ಮಾಡ್ತೀವಿ. ಸೊ ನೆಕ್ಸ್ಟ್ ನಮಗೆ ನೋಡೋದಾದ್ರೆ ಇಲ್ಲಿ we already have got to know about molecules is made up of atoms and each atom has mass known as atomic mass. So ಎಲ್ಲಾ atom ಗಳಿಗೂ certain amount of mass ಇದ್ದೇ ಇರುತ್ತೆ, ಅದಕ್ಕೆ ಅದನ್ನ ಮ್ಯಾಟರ್ ಅಂತ ಕರಿತೀವಿ. ಸೊ ಆದ್ರಿಂದ ಆ ಮಾಸ್ ಅಂತ ಕರೀತಾರೆ, ಅಟಾಮಿಕ್ ಮಾಸ್ ಅಂತ ಕರಿತೀವಿ. Okay, so here we have already got to know about molecular mass. So molecular mass ಅಂದ್ರೆ ಏನು ಅಂತ ಆವಾಗಲೇ ಕಲ್ತ್ಕೊಂಡಿದೀವಿ. ಬಟ್ ಅದು ಮಾಲಿಕ್ಯುಲರ್ ಮಾಸ್ ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು, ಹೌ ಟು ಕ್ಯಾಲ್ಕುಲೇಟ್ ದ ಮಾಲಿಕ್ಯುಲರ್ ಮಾಸ್ ಅಂತ ಬಂದಾಗ, ಸೊ ಮಾಲಿಕ್ಯುಲರ್ ಮಾಸ್ ಇಸ್ ನಥಿಂಗ್ ಬಟ್ ಮಾಲಿಕ್ಯುಲರ್ ಫಾರ್ಮುಲಾ ಬಗ್ಗೆ ತಿಳ್ಕೊಂಡಿದ್ವಿ. ಅದೇ ರೀತಿ ಮಾಲಿಕ್ಯುಲರ್ ಫಾರ್ಮುಲಾ ಆದ್ಮೇಲೆ ನೆಕ್ಸ್ಟ್ ನಮಗೆ ಮಾಲಿಕ್ಯುಲರ್ ಮಾಸ್ ಇದೆ. ಆ ಮಾಲಿಕ್ಯುಲರ್ ಫಾರ್ಮುಲಾ ಏನಿದೆ ಅದರದ್ದು ಮಾಲಿಕ್ಯುಲರ್ ಮಾಸ್. So molecular mass can be defined as is the sum of atomic masses of all the atoms of the molecule. So ಒಂದೊಂದು ಆಟಮ್ ಗಳಿಗೂ ನಾವೇನ್ ಮಾಡ್ತೀವಿ, ಒಂದು ಅಟಾಮಿಕ್ ಮಾಸ್ ಗಳನ್ನ ಕೊಟ್ಟಿರ್ತೀವಿ. ಆ ಅಟಾಮಿಕ್ ಮಾಸಸ್ ಎಲ್ಲವನ್ನ ಒಂದು ಮಾಲಿಕ್ಯೂಲ್ ಅಲ್ಲಿ ಅಥವಾ ಒಂದು ಮಾಲಿಕ್ಯುಲರ್ ಫಾರ್ಮುಲಾದಲ್ಲಿ ಇರುವಂತಹ ಎಲ್ಲ ಆಟಮ್ದು ಮಾಸಸ್ ಗಳನ್ನ ಸಮ್ ಮಾಡಿದ್ರೆ you will get the molecular mass. So now we are trying to find the molecular mass of water here. Okay, so we know that in the molecular formula of water we have 2 hydrogen and 1 oxygen. So ಅದನ್ನ ಏನ್ ಮಾಡ್ತೀವಿ ನಾವು, ಮಾಸ್ ಆಫ್ ಹೈಡ್ರೋಜನ್ ಆಟಮ್ಗಳ ಮಾಸ್ ಮತ್ತೆ ಆಕ್ಸಿಜನ್ ಆಟಮ್ದು ಮಾಸ್ ಇವೆರಡನ್ನ ಏನ್ ಮಾಡ್ಬೇಕು, ನಾವು ಸಮ್ ಮಾಡ್ಬೇಕು, ಅಡಿಷನ್ ಮಾಡ್ಬೇಕು. ಓಕೆ, ಸೊ ಅಟಾಮಿಕ್ ಮಾಸ್ ಆಫ್ ಹೈಡ್ರೋಜನ್ ಇಸ್ ಈಕ್ವಲ್ ಟು 1U. U ಅಂದ್ರೆ ಯೂನಿಫೈಡ್ ಮಾಸ್. ಓಕೆ, ಅದೇ ರೀತಿ ಅಟಾಮಿಕ್ ಮಾಸ್ ಆಫ್ ಒಂದು ಸಿಂಗಲ್ ಆಕ್ಸಿಜನ್ ಎಷ್ಟು, 16U. ಓಕೆ, ಸೊ ಇಲ್ಲಿ 2 ಹೈಡ್ರೋಜನ್ ಇರೋದ್ರಿಂದ 2 into 1U ಪ್ಲಸ್ ಒಂದೇ ಒಂದು ಆಕ್ಸಿಜನ್ ಆಟಮ್ ಇರೋದ್ರಿಂದ 1 into 16U. ಸೊ ದಟ್ ಈಸ್ ಗೋಯಿಂಗ್ ಟು ಬಿ ಈಕ್ವಲ್ ಟು ಎಷ್ಟು, 18U. ಸೊ 18U is nothing but that is the molecular mass of water. ಸೊ ವಾಟರ್ ಏನಿದೆ ಆ ವಾಟರ್ದು ಮಾಲಿಕ್ಯುಲರ್ ಮಾಸ್ 18U. ಅರ್ಥ ಆಗಿದೆಯಾ? Yes, sir. ಸೊ ನೆಕ್ಸ್ಟ್ ಮಾಲಿಕ್ಯುಲರ್ ಮಾಸ್ ಆದ್ಮೇಲೆ ನೆಕ್ಸ್ಟ್ ನಮ್ಗೆ ಫಾರ್ಮುಲಾ ಯೂನಿಟ್ ಮಾಸ್ ಅಂತ ಇದೆ. ಸೊ ಏನಿದು ಫಾರ್ಮುಲಾ ಯೂನಿಟ್ ಮಾಸ್? ಸೊ ಅಲ್ಲಿ ನೀವು ನೋಡಬಹುದು ಫಾರ್ಮುಲಾ ಯೂನಿಟ್ ಮಾಸ್ ಇಸ್ ಈಕ್ವಲ್ ಟು ಮಾಲಿಕ್ಯುಲರ್ ಮಾಸ್ ಆಫ್ ದ ಸಬ್ಸ್ಟೆನ್ಸ್ ಅಂತ ಕೊಟ್ಟಿದೆ, ವಿಚ್ ಮೀನ್ಸ್ numerically there is no difference between formula unit mass and molecular mass of the substance. Numerically ಏನು ಡಿಫರೆನ್ಸ್ ಇಲ್ಲ, ಎರಡನ್ನೂ ಸೇಮ್. ಇನ್ ದ ಕೇಸ್ ಆಫ್ ಮಾಲಿಕ್ಯುಲರ್ ಮಾಸ್ ಅಲ್ಲಿ ಹೇಗೆ ಅಟಾಮಿಕ್ ಮಾಸ್ ಸಮ್ ಮಾಡಿದ್ರು ಸೇಮ್ ಅದೇ ಕೇಸಲ್ಲೂ ಯೂನಿಟ್ ಮಾಸ್ ಫಾರ್ಮುಲಾ ಯೂನಿಟ್ ಮಾಸ್ ಮಾಡಬೇಕು. ಬಟ್ ವಾಟ್ ಈಸ್ ದ ಡಿಫರೆನ್ಸ್? ಡಿಫರೆನ್ಸ್ ಇಸ್ we use the word formula unit mass for those substance whose constituent particles are ions. That is very important. Whose
Constant particles are going to be ions. Okay, so for example NaCl ತಗೊಂಡಿದ್ದೀವಿ. NaCl ಏನಾಗುತ್ತೆ ನಮಗೆ Na plus ಮತ್ತೆ Cl ವಾಯ್ಸ್ minus. ಬ್ರೇಕ್ ಆಗ್ತಿದೆ. ಈಗ ಕ್ಲಿಯರ್ ಇದೆಯಾ? Okay. ಸೊ ಫಾರ್ಮುಲಾ ಯೂನಿಟ್ ಮಾಸ್ ಮತ್ತೆ ಮಾಲಿಕ್ಯುಲರ್ ಮಾಸ್ ಸೇಮ್ ಇರುತ್ತೆ, ಬಟ್ ಡಿಫ್ರೆನ್ಸ್ ಏನು ಅಂದ್ರೆ ಫಾರ್ಮುಲಾ ಯೂನಿಟ್ ಮಾಸ್ ನಾವು ಬರೀ ಅಯಾನ್ಸ್ ಗಳಿಗೆ ಅಂದ್ರೆ ಸಾಲ್ಟ್ ಗಳಿಗೆ ಮಾತ್ರ ಎಕ್ಸ್ಪ್ಲೇನ್ ಮಾಡಬಹುದು. ಓಕೆ, ಓನ್ಲಿ ಫಾರ್ ಅಯಾನಿಕ್ ಸಾಲಿಡ್ಸ್ ಅಥವಾ ಅಯಾನಿಕ್ ಸಾಲ್ಟ್ಸ್ ಏನಿರ್ತದೆ ಅಂತ ಅಯಾನಿಕ್ ಸಾಲಿಡ್ಸ್ ಗಳಿಗೆ ನೀವು ಫಾರ್ಮುಲಾ ಯೂನಿಟ್ ಮಾಸ್ ನ ಎಕ್ಸ್ಪ್ರೆಸ್ ಮಾಡಬಹುದು. ಓಕೆ, ಸೊ ಯು ಕ್ಯಾನ್ ಎಕ್ಸ್ಪ್ರೆಸ್ ದಿಸ್ ಫಾರ್ಮುಲಾ ಯೂನಿಟ್ ಮಾಸ್ ಓನ್ಲಿ ಫಾರ್ ionic compounds like NaCl, CaCl2, BaCl2, NH4Cl. These are different kinds of salts. All salt you can use formula unit mass, but numerically adun find out mada same formula unit mass find out. Show. So ಈ ವಾಯ್ಸ್ ಕೇಳಿಸ್ತಿದೆ ಎಲ್ರಿಗೂ? Yes sir. Okay. So ಈಗ ಗೊತ್ತಾಯ್ತಾ ನಿಮ್ಗೆ ಫಾರ್ಮುಲಾ ಯೂನಿಟ್ ಮಾಸ್ ಮಾಲಿಕ್ಯುಲರ್ ಮಾಸ್ ಏನ್ ಡಿಫರೆನ್ಸ್ ಅಂತ? Yes sir. ಓಕೆ, ಸೊ ಯಾರಾದ್ರೂ ಒಬ್ರು ಹೇಳ್ಬೋದಾ ಏನ್ ಡಿಫರೆನ್ಸ್ ಅಂತ? Molecular mass atoms to atomic mass ಕಂಡುಹಿಡಿಯೋದು. ಓಕೆ, ಫಾರ್ಮುಲಾ ಯೂನಿಟ್ ಮಾಸ್ ಅಲ್ಲಿ ಅಯಾನ್ಸ್ ಕಂಡು. ಹಾ, ಸೊ ನಮ್ಗೆ ನ್ಯೂಮರಿಕಲಿ ಎರಡೂನು ಸೇಮ್ ಇರುತ್ತೆ. ಅಂದ್ರೆ ನೀವು ಸಮ್ ಮಾಡ್ತೀರಲ್ವಾ ಮಾಸ್ ಗಳನ್ನ ತಗೊಂಡು, ಅದು ಸೇಮ್ ಎರಡು ಕೇಸಲ್ಲೂ. ಬಟ್ ಫಾರ್ಮುಲಾ ಯೂನಿಟ್ ಮಾಸ್ ಯಾವಾಗ ಎಕ್ಸ್ಪ್ರೆಸ್ ಮಾಡ್ತೀವಿ ಅಂದ್ರೆ ಓನ್ಲಿ ವಿನ್ ಯು ಹ್ಯಾವ್ ಅಯಾನಿಕ್ ಸಾಲಿಡ್ಸ್. ಅಯಾನ್ಸ್ ಗಳಿದ್ದಾಗ ಅಂದ್ರೆ NaCl ಇದ್ರೆ Na+Cl- ಹಾಕ್ಬೇಕು, ಬೇರಿಯಂ ಕ್ಲೋರೈಡ್ ಇದ್ರೆ Ba2+Cl- ಹಾಕ್ಬೇಕು, ಆ ತರ ಇರ್ಬೇಕು. ಸೊ ಆ ಕೇಸಸ್ ಅಲ್ಲಿ ಮಾತ್ರ ನೀವೇನ್ ಮಾಡ್ಬೋದು, ಫಾರ್ಮುಲಾ ಯೂನಿಟ್ ಮಾಸ್ ಅಂತ ಯೂಸ್ ಮಾಡ್ಬೋದು. ಅರ್ಥ ಆಗ್ತಿದ್ಯಾ? ಸೊ ಅದಕ್ಕೊಂದು ಕೊಟ್ಟಿದ್ದಾರೆ ನೋಡಿ, ಜಸ್ಟ್ ಲೈಕ್ ಕಾಲಿಂಗ್ ಸ್ನೋ ಆರ್ ಐಸ್. ಓಕೆ, ಸೊ ನಮಗೆ ಸ್ನೋ ನೋಡಿದಾಗ ಅದು ಐಸ್ ಅಂತ ಕರಿಬೇಕಾ ಸ್ನೋ ಅಂತ ಕರಿಬೇಕಂತ ಗೊತ್ತಾಗಲ್ಲ. ಓಕೆ, ಸೊ ಎರಡು ಕರೆದ್ರು ಕರೆಕ್ಟೇ. ಸೊ ಆ ತರ ಕೇಸಸ್ಗಳು. ಓಕೆ, ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು ನೋಡಿ, ಫಾರ್ಮುಲಾ ಯೂನಿಟ್ ಮಾಸ್ ಆಫ್ CaCl ಹೇಗೆ ಕ್ಯಾಲ್ಕುಲೇಷನ್ ಮಾಡಿ. So is it understandable there? Sir. Okay. Yes sir. ನಮಗೆ ಅಟಾಮಿಕ್ ಮಾಸ್ ಆಫ್ ಕ್ಯಾಲ್ಸಿಯಂ ಗೊತ್ತಿದೆ 40. ಎರಡು ಕ್ಲೋರಿನ್ ಆಟಮ್ ಇದೆ, ಒಂದು ಕ್ಲೋರಿನ್ 35.5, so 2 into 35.5, so it will give you 111. Okay, so ನೀವು ನೋಡಿ
ಕಂಡಿಡಿತಿದ್ವಿ ಎರಡಕ್ಕೂ ಕೂಡ ಎರಡರಲ್ಲೂ ಸೇಮ್. ಇನ್ ದ ಕೇಸ್ ಆಫ್ ಮಾಲಿಕ್ಯುಲರ್ ಮಾಸ್ ಮತ್ತೆ ಫಾರ್ಮುಲಾ ಯೂನಿಟ್ ಮಾಸ್ ಅಲ್ಲಿ ನ್ಯೂಮರಿಕಲಿ ನಾವು ಸೇಮ್ ಮೆಥಡ್ ಮಾಡ್ತಿದೀವಿ. ಬಟ್ ಒಂದೇ ಒನ್ ಥಿಂಗ್ ಏನ್ ಚೇಂಜ್ ಅಂದ್ರೆ ನಾವು ಫಾರ್ಮುಲಾ ಯೂನಿಟ್ ಮಾಸ್ ನ ಅಯೋನಿಕ್ ಸಾಲಿಡ್ಸ್ ಗಳು ಯೂಸ್ ಮಾಡ್ತೀವಿ. ಇಸ್ ದಟ್ ಕ್ಲಿಯರ್? Yes, sir. Okay. So next we'll move on to valence electron. So ತುಂಬಾ ಇಂಪಾರ್ಟೆಂಟ್ ಇದು valence electron. So ಏನು valence electron ಅಂದ್ರೆ? So valence electrons are nothing but the electrons which are present in the outermost shell of an atom. So outermost shell of an atom ಅಲ್ಲಿ ಇರುವಂತಹ ಎಲೆಕ್ಟ್ರಾನ್ ಗಳು ಏನಿದಾವೆ, ಸೊ ಆ ಎಲೆಕ್ಟ್ರಾನ್ ಗಳು ನಾವು ಅದನ್ನ ವೇಲೆನ್ಸ್ ಎಲೆಕ್ಟ್ರಾನ್ ಅಂತ ಕರಿತೀವಿ. ಕರೆಕ್ಟಾ? ನಿಮ್ಗೆ ಗೊತ್ತಿದೆ ಇದೆಲ್ಲ. And atom are known as valence electron. So outermost shell can accommodate maximum of 8 electrons. So outermost shell ಏನಿರುತ್ತೆ that can occupy maximum of 8 electrons. ಅದರಲ್ಲೂ ಕೂಡ ಕೆಲವೊಂದಕ್ಕೆ ಎಕ್ಸೆಪ್ಷನ್ ಗಳಿದಾವೆ, ಎಲ್ಲಾನು ಮ್ಯಾಕ್ಸಿಮಮ್ ಆಗಿ 8 electrons ಇಟ್ಕೊಳಕ್ ಆಗಲ್ಲ. So there is some exceptions like hydrogen, helium, ಹೌದಾ? ಸೊ ಅದ್ರಲ್ಲೆಲ್ಲ ಮ್ಯಾಕ್ಸಿಮಮ್ ಆಗಿ 8 electrons ಇಟ್ಕೊಳಕ್ ಆಗಲ್ಲ, ಯಾಕಂದ್ರೆ ಅವತ್ರ ಇರೋದೇ ಮಿನಿಮಮ್ ಆಫ್ 2 electrons. ಸೊ ಅಷ್ಟು ಕಮ್ಮಿ ಎಲೆಕ್ಟ್ರಾನ್ಸ್ ಇದ್ದಾಗ they cannot have more number of electrons. ಅರ್ಥ ಆಗಿದೆ ಅಲ್ವಾ? Yes, sir. Yes, sir. Okay. So it was found in experiment that atoms whose outermost shell is filled shows little chemical activity. So outermost shell fill ಆಗ್ಬಿಟ್ರೆ ಕಂಪ್ಲೀಟ್ ಆಗಿ ಆಕ್ಟಿವಿಟಿ ಏನಾಗುತ್ತೆ? ತುಂಬಾ ಕಮ್ಮಿ ಆಗುತ್ತೆ ರಿಯಾಕ್ಟಿವಿಟಿ. ಸೊ Unreactive. ಏನಕ್ಕೆ? ಸರ್ ಫಿಲ್ ಆಗಿರುತ್ತಲ್ಲ ಸರ್, ಯಾವ್ದು ಕೊಡ್ರೆ ಯಾವ್ದು ತಗೊಳಕ್ ಹೋಗಲ್ಲ ಸರ್ ಅಲ್ಲಿ. ಅಂದ್ರೆ ಏನಾಗಿದಾವೆ ಅಂತ ಅರ್ಥ ಅವು? Octet shell. ಆಕ್ಟೈಡ್ ಶೆಲ್ ಆಕ್ಟೈಡ್ ಕಾನ್ಫಿಗರೇಷನ್ ಆಗಿದೆ, ಹೌದು. ಅಂದ್ರೆ ಅವು ಸ್ಟೇಬಲ್ ಆಗಿದೆ ಅಂತ ತಾನೇ ನಾವ್ ಹೇಳೋದು. Sir. Yes, sir. ದೇ ಹ್ಯಾವ್ ಬಿಕಮ್ ಸ್ಟೇಬಲ್. ನೋಡಿ, ಎಲ್ಲಾ ಮೋಸ್ಟ್ ಆಫ್ ದ ಆಟಮ್ಸ್ ಆಗ್ಬೋದು, ಎಲಿಮೆಂಟ್ಸ್ ಆಗ್ಬೋದು, ಏನೇ ಒಂದು ಕಾಂಪೌಂಡ್ಸ್ ಆಗ್ಬೋದು, ದೇ ಆಲ್ವೇಸ್ ಟ್ರೈಸ್ ಟು ಬಿ ಇನ್ ದ ಸ್ಟೇಬಲ್ ಸ್ಟೇಟ್. ಓಕೆ, ಸೊ ಅವು ಯಾವತ್ತೂ ಸ್ಟೇಬಲ್ ಸ್ಟೇಟ್ ಅಲ್ಲಿ ಇದಕ್ಕೆ ಟ್ರೈ ಮಾಡ್ತವೆ. ಸೊ ಅದು ಮೇನ್ ಇಂಟೆನ್ಷನ್ ಆಫ್ most of the elements, atoms or compounds. If the valence electron is equal to 8, it means this atom is not very reactive. Adral exception annu helide, it includes helium also. So now ನೋಡಬಹುದು atom ಹೇಗೆ ಅದರದ್ದು ಸ್ಟೆಬಿಲಿಟಿ ಅನ್ನು ಅಟೈನ್ ಮಾಡುತ್ತೆ, how it is going to attain its stability ಅಂತ. By lose, by gain or by sharing. ಸೊ ಲಾಸ್ ಮಾಡ್ಕೊಳ್ಳೋದಾಗ್ಬೋದು, ಅಥವಾ ಗೇನ್ ಮಾಡ್ಕೊಳ್ಳೋದಾಗ್ಬೋದು, ಅಥವಾ ಶೇರ್ ಮಾಡುವಂತದ್ದಾಗ್ಬೋದು. ಸೊ ಇದು ಯಾವ್ದಾದ್ರು ಒಂದು ರೀತಿ ಮಾಡ್ಕೊಂಡು, ಸೊ ದೇ ಆರ್ ಗೋಯಿಂಗ್ ಟು obtain the stability or they are going Noble to gases configurations. yes, noble gas configuration ಅಂತ ಅದನ್ನ ಕರಿತೀವಿ. ಸೊ ಹಾಗಾದ್ರೆ ವೇಲೆನ್ಸಿ ಅಂದ್ರೆ ಏನು? ಸೊ ವೇಲೆನ್ಸಿ is nothing but it is a capacity of an atom to combine with the other atoms. So ನಮಗೀಗ ವೇಲೆನ್ಸ್ ಎಲೆಕ್ಟ್ರಾನ್ ಏನಂತ ಗೊತ್ತಾಯ್ತು ಅಲ್ವಾ? ಔಟರ್ ಮೋಸ್ಟ್ ಅಲ್ಲಿ ಇರುವಂತಹ ಎಲೆಕ್ಟ್ರಾನ್ ವೇಲೆನ್ಸ್ ಎಲೆಕ್ಟ್ರಾನ್ ಅಂತ ಕರಿತೀವಿ. ಸೊ ಹಾಗಾದ್ರೆ ವೇಲೆನ್ಸಿ ಅಂದ್ರೇನು? ಈ ಔಟರ್ ಮೋಸ್ಟ್ ಅಲ್ಲಿ ಯಾವ್ದೆಲ್ಲ ಎಲೆಕ್ಟ್ರಾನ್ಸ್ ಇರುತ್ತೆ, ದೇ ಆಲ್ವೇಸ್ ಕಂಬೈನ್ ವಿತ್ ಅದರ್ ಆಟಮ್ಸ್. ಸೊ ಈಗ ನೀವು ಈ ಎಕ್ಸಾಂಪಲ್ ಅಬ್ಸರ್ವ್ ಮಾಡಿದ್ರೆ ಆ ಎಕ್ಸಾಂಪಲ್ ಅಲ್ಲಿ ಅದೇ ಆಗಿರೋದು. ಔಟರ್ ಮೋಸ್ಟ್ ಅಲ್ಲಿ ಇರುವಂತ ಎಲೆಕ್ಟ್ರಾನ್ಸ್ ಗಳು ಕಂಬೈನ್ ಆಗ್ತಾ ಇದೆ ಟು ಫಾರ್ಮ್ NaCl.
ಡಯಾಗ್ರಾಮ್ ಅಲ್ಲಿ 2 Na ಅಂತಾನೆ ಇದೆ, ಕ್ಲೋರಿನ್ ಆಗ್ಬೇಕಲ್ವಾ? ಅದೊಂದು ಚೇಂಜ್ ಆಗ್ಬೇಕು, ಬಟ್ ಇಟ್ ಇಸ್ ಅಂಡರ್ಸ್ಟ್ಯಾಂಡಬಲ್. ಮೇಲೆ ಕ್ಲೋರಿನ್ ಅಂತ ಬರ್ದಿದ್ದಾರೆ ನೋಡಿ. Okay, so that is about the valency. Valency ಅಂದ್ರೆ ಏನು? Capacity of an atom to combine with the other atom. atoms. Okay, so ಇಲ್ಲಿಗೆ ನಾನು ಸ್ಟಾಪ್ ಮಾಡಿರ್ತೀನಿ. ಸೊ ನೆಕ್ಸ್ಟ್ ನಾಳೆ